ಉತ್ತರ ಕನ್ನಡ ಜಿಲ್ಲೆ ಶಿರೂರು ಗುಡ್ಡ ಕುಸಿತ ಏನಾಗಿತ್ತು 14 ದಿನಗಳಾಯ್ತಲ್ಲ. ಈ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಗಂಗಾವಳಿ ನದಿಯ ಮತ್ತೊಂದು ತಟದಲ್ಲಿದ್ದಂತಹ ಊರು, ಆ ಊರಿನ ಹೆಸರು ಉಳುವರೆ ಅಂತ. ಆ ಗ್ರಾಮದಲ್ಲಿ ಭಾರೀ ಹಾನಿ, ಸಾವು ನೋವು ಎಲ್ಲ ಸಂಭವಿಸಿದೆ. ಆ ಗುಡ್ಡದ ಮಣ್ಣು ಬಿತ್ತಲ್ಲ, ಬಿದ್ದ ರಭಸಕ್ಕೆ ನದಿ ನೀರು ಆ ಕಡೆ ಊರಿಗೆ ಹೋಗಿ ಬಿದ್ದಿದೆ, ಚೆಲ್ಲಿದೆ ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ. ಈ ಸಂದರ್ಭದಲ್ಲಿ ಒಂದು ಭೀಕರ ಘಟನೆಯಿಂದ 5 ಪುಟ್ಟ ಮಕ್ಕಳನ್ನು ಹೂವಾಗೌಡ ಅನ್ನೋರು ರಕ್ಷಣೆ ಮಾಡಿದ್ದಾರೆ. ಅವತ್ತಿನ ದಿನನೇ ಆ ಗುಡ್ಡ ಕುಸಿತವಾಯ್ತಲ್ಲ, ಅದೇ ದಿನ. ಈ ಬಗ್ಗೆ ಮಾಹಿತಿ ಹಂಚಿಕೊಂಡ ಹೂವಾಗೌಡ ಘಟನೆಯ ಭೀಕರತೆಯ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಒಮ್ಮೆಲೆ ನದಿಯ ರಭಸಕ್ಕೆ ಮನೆಯ ಅಂಗಳದಲ್ಲಿ ಆಟ ಆಡ್ತಾ ಇದ್ದ ಮಕ್ಕಳು ಕೊಚ್ಕೊಂಡು ಹೋಗ್ತಾ ಇದ್ರು. ನೀರು ಬಂದು ಬಿದ್ದಿದ್ದಕ್ಕೆ ಗಿಡ ಗಂಟಿಗಳಿಗೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ರು. ಆವಾಗ ನನಗೂ ನೀರು ಬಿತ್ತು, ನಾನು ತೇಲ್ಕೊಂಡು ಹೋಗ್ತಾ ಇದ್ದೆ. ಪುಣ್ಯಕ್ಕೆ ಎಲ್ಲ ಮಕ್ಕಳು ನನ್ನ ಕೈಗೆ ಸಿಗ್ತಾ ಇದ್ರು, ಎಲ್ಲರೂ ನಾನು ಅಪ್ಕೊಂಡೆ. ನೀರು ಎಷ್ಟೇ ರಭಸದಿಂದ ಬಂದರೂ ನಾನು ಅದಕ್ಕೆ ಜಗ್ಗದೆ ಮಕ್ಕಳನ್ನು ಗಟ್ಟಿಯಾಗಿ ಅಪ್ಕೊಂಡೆ. ಅದರಲ್ಲಿ ನನ್ನ 2 ಮಕ್ಕಳಿದ್ರು, ಇನ್ನೂ 3 ನನ್ನ ತಮ್ಮನ ಮಕ್ಕಳಿದ್ರು. ಎಲ್ಲರನ್ನೂ ಕೂಡ ನಾನೇ ಬಚಾವ್ ಮಾಡಿ ದಡಕ್ಕೆ ತಂದೆ ಅಂತ ಹೂವಾಗೌಡ ಅನ್ನೋರು ಹೇಳಿದ್ದಾರೆ. ಗುಡ್ಡ ಕುಸಿತದ ಭೀಕರತೆಯನ್ನು ವಿವರಿಸಿದ ಇನ್ನೋರ್ವ ಪ್ರತ್ಯಕ್ಷದರ್ಶಿ ಮಂಗೇಶ್ ಗೌಡ, ನನ್ನ ಇತಿಹಾಸದಲ್ಲೇ ಇಂಥ ಒಂದು ಘಟನೆಯನ್ನು ನೋಡಿಲ್ಲ ಅಂತ ಹೇಳಿದ್ದಾರೆ. ಏನಾಯ್ತಂತೆ ನಮಗೆ ಗೊತ್ತಾಗಲಿಲ್ಲ. ಒಳಗಡೆ ಇದ್ದಾವೆ ಮಕ್ಕಳು ಬರೆಯುತ್ತೆ, ನಾವು ಮಾಡ್ತೆ ಅಂತೆ. ಒಟ್ಟಿಗೆ ನನ್ನ ಮಕ್ಕಳು 7, ಬೇರೆ ಮಕ್ಕಳು 3, ಒಟ್ಟಿಗೆ 5 ಜನವನ್ನು ಬರೆಯುತ್ತೆ ಅಂತಿದ್ದಾವೆ. ಒಳಗಡೆ ನಾನು ಶಬ್ದ ಆಗ್ತದಂತೆ ಹೊರಗಡೆ ಬಂದರೆ ಬಂದು ನೀರು ಕಸ್ಕೊಂಡು ಹೋಗಿದ್ದಾವೆ. ಆವಾಗ ನನ್ನ ಜೀವನ ಹೋದ್ರೆ ಹೋಗ್ತಿದ್ದೆ ಅಂದ್ಕೊಂಡು ಮಕ್ಕಳನ್ನು ನಾನು ಕಾಪಾಡಬೇಕಂದ್ಕೊಂಡು ಪ್ರಯತ್ನ ಮಾಡಿ ಮಕ್ಕಳನ್ನು ಒಟ್ಟು ಮಾಡಿದ್ದೆ. ಆವಾಗ ನೀರೆಲ್ಲ ಕೆಳಗೆ ಎಲ್ಲ ಹೋಯ್ತು, ನೀರು ಏನೂ ಇಲ್ಲ. ಆವಾಗ ಶಾಪ್ ಹಿಂಗೆ ಎಂಥದ್ದು ಬಂದಿತ್ತಿಲ್ಲ, ಇಲ್ಲಿ ನೀರು ಏನೂ ಇಲ್ಲ ಹಿಂಗೆ ಶಾಬಿತ್ತೆ. ನೀರು ಹಳ್ಳ ಬಂದಿತ್ತು ಅಲ್ಲ ಎಂಥದ್ದು ಅಲ್ಲ ಅಂತ ಕಾಣಿಸುತ್ತೆ. ಜಗ್ಗೆ ಕಲ್ಲು ಇಂಥದ್ದು ನೋಡ್ಕೊಂಡೆ ಇಲ್ಲಿ ಮರ್ಕ ಹೋಗಿದೆ ಅಂತ ಹೇಳ್ತೇವೆ. ನನ್ನ ಮಗಳಿಗೆ ಕೈಗೆ ಇಲ್ಲಿ ಹೊರತ ಬಿದ್ದಿದೆ, ಇನ್ನೂ ಕಡಿಮೆ ಆನೆಲ್ಲ. ಇನ್ನು ಈ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಮಣ್ಣಲ್ಲಿ ಸಿಕ್ಕಾಕೊಂಡವ್ರು ಎಷ್ಟು ಜನ, ನದಿನಲ್ಲಿ ಕೊಚ್ಕೊಂಡು ಹೋದವ್ರು ಎಷ್ಟು ಜನ, ಎಕ್ಸಾಕ್ಟಾಗಿ ಆ ನಂಬರೇ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ, ಎಕ್ಸಾಕ್ಟ್ ಫಿಗರ್ ಸಿಗ್ತಾ ಇಲ್ಲ. ಇಲ್ಲಿವರೆಗೂ ಬರೀ ಅಂತೆ ಕಂತೆಗಳ ಬಗ್ಗೆ ಮಾತ್ರ ನಾವು ಸುದ್ದಿಗಳನ್ನ ಕೇಳ್ತಾ ಇದ್ವಿ. ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟ ಸ್ವಾಮೀಜಿಯೊಬ್ಬರು ಹೇಳಿದ ಮಾತ್ರ ನಿಜಕ್ಕೂ ಶಾಕಿಂಗ್ ವಿಚಾರ. ಶಿರೂರು ಗುಡ್ಡ ಕುಸಿತ ಪ್ರಕರಣ ನಡೆದು ಇವತ್ತಿಗೆ 14 ದಿನ ಆಯಿತು. ಇಲ್ಲಿವರೆಗೆ ಪತ್ತೆ ಆಗಿರೋದು 8 ಜನರ ಮೃತದೇಹ ಮಾತ್ರ. ಇನ್ನೂ 3 ಹುಡುಕಾಟ ಮುಂದುವರೆದಿದೆ. ಆದರೆ ಅಚ್ಚರಿ ವಿಚಾರ ಏನಂದರೆ, ಈ ಘಟನೆಯಲ್ಲಿ ಕೊಚ್ಕೊಂಡು ಹೋಗಿರೋದು 11 ಮಂದಿ ಅಲ್ಲ, 16ರಿಂದ 17 ಮಂದಿ ಅಂತ ಉಡುಪಿಯ ದ್ವಾರಕಾಮಾಯಿ ಮಠದ ಸ್ವಾಮೀಜಿ ಸಾಯಿ ಈಶ್ವರ್ ಗುರೂಜಿ ಅವರು ಹೇಳಿದ್ದಾರೆ. ಜಗನ್ನಾಥ ಕುಟುಂಬ ಹಾಗೂ ಸ್ಥಳೀಯರ ಮನವಿ ಮೇಲೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ಗುರೂಜಿ ತಾವು ತಂದಿದ್ದ ಪೆಂಡೋಲಂ ಮತ್ತು ಎಲೆಕ್ಟ್ರಾನಿಕ್ ಸ್ಕ್ಯಾನರ್ನ ಬಳಸಿ 16ರಿಂದ 17 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸತೀಶ್ ಸೈಲ್, ಸ್ವಾಮೀಜಿ ಹೇಳಿದಂತೆ ಸಂಖ್ಯೆ ಹೆಚ್ಚಾಗದೇ ಇರಲಪ್ಪ ಅಂತ ಕೇಳ್ಕೊಂಡಿದ್ದಾರೆ. ಉಡುಪಿ ಮಠದ ಸ್ವಾಮಿಗಳು ಈ ಭಾಗಕ್ಕೆ ಬಂದು ಎಲ್ಲಿ ನಮ್ಮ ಜಗನ್ನಾಥನ ಸಿಗಬಹುದು ಅಂತೇಳಿ ನಾವು ಪ್ರಶ್ನೆ ಕೇಳಿದಾಗ ಇದೇ ಜಾಗದಲ್ಲಿ ಇದೆ, ಅದು ಕನಿಷ್ಠ 20 ಮೀಟರ್ ಕಂತದಲ್ಲಿ ಅದು ಹೂತಿದೆ ಮತ್ತು ಮೇಲೆ ಗಿಡಮರಗಳು ಅದರ ಮೇಲೆ ತೂಚಿದೆ ಎಂಬ ಭಾವನೆಗಳನ್ನು ಸ್ವಾಮಿಗಳು ತಮ್ಮ ಉದ್ವಿಗ್ನವಾದ ವ್ಯವಸ್ಥೆಯಲ್ಲಿ ಹೇಳಿದ್ದಾರೆ. ಏನೇನಿದೆ ಅಂತ ಹೇಳಿದ್ರು ಈಗ ಅವರು ಇಲ್ಲಿ ಒಂದು ಇದು ಟ್ರಕ್ಕು, ಒಂದು ಸ್ಮಾಲ್ ಟ್ರಕ್ಕು, 2 ಟ್ರಕ್ ಇದೆ, ಅದು ಇದೇ ಭಾಗಗಳಲ್ಲಿ ಕಾಣ್ತದೆ ಅನ್ನೋ ಭಾವನೆಗಳನ್ನು ಹೇಳಿದ್ದಾರೆ. ಒಂದು ಶವ ಮಾತ್ರ ಇಲ್ಲಿದೆ, ಬಾಕಿ ಯಾವುದೇ ಶವಗಳು ಇಲ್ಲಿಲ್ಲ, ಕೆಳಗೋಗಿವೆ. ಅರ್ಜುನ್ ಅವರ ದೇಹ ಬಾಡಿಗಳು ಗಾಡಿಯಲ್ಲಿಲ್ಲ, ಡೋಜ್ ಆಗಿ ಹೊರಗೋಗಿದೆ ಅನ್ನೋದ್ರ ಬಗ್ಗೆ ಸ್ವಾಮಿಗಳು ಪ್ರತ್ಯಕ್ಷವಾಗಿ ಹೇಳಿದ ಬಗ್ಗೆ ನಾನು ಇಲ್ಲಿ ನನಗೂ ನಂಬಿಕೆ ಇದೆ. ನಾವು ಕುಟುಂಬದರಾಗಿ ಆ ಜಗನ್ನಾಥನ ಬಾಡಿ ದೇವರು ಬೇಗ ಕೊಡಲಿ ನಮ್ಮ ಕೈಲಿ, ಅದನ್ನು ಧ್ವಂಸ ಮಾಡಿ ಆತನಿಗೆ ಅಂತ್ಯಕ್ರಿಯೆಗೆ ಆ ಕುಟುಂಬಕ್ಕೆ ನಾನು ನೀಡಬೇಕಾಗಿದೆ. ಒಂದು 15 ದಿನ ಮೊದಲು ನಡೆದಂಥ ಒಂದು ಕರಾಳ ಒಂದು ಘಟನೆಯನ್ನು ಈ ಜಾಗದಲ್ಲಿ ನೋಡಬೇಕೆಂಬ ಉದ್ದೇಶದಿಂದ ಬಂದಿದ್ದೀನಿ. ಏನಾದರೂ ನಾವು ಕಲಿತಂಥ ವಿದ್ಯೆಯನ್ನು ಇಲ್ಲಿ ಏನಾದರೂ ಉಪಯೋಗ ಮಾಡಿದರೆ ಅದರಲ್ಲಿ ಏನಾದರೂ ಒಂದು ಪ್ರಯೋಜನ ಸಿಗ್ಬೋದಾ ಎಂಬ ಒಂದು ಕುಟುಂಬಕ್ಕೆ ಪ್ರಯೋಜನ ಸಿಗ್ಬೋದಾ ಎಂಬ ವಿಚಾರವಾಗಿ ಈ ಜಾಗಕ್ಕೆ ಬಂದಿದ್ವಿ. ಇಲ್ಲಿ ಬಂದು ಸ್ಕ್ಯಾನರ್ ಆಗಿರ್ಬೋದು ಅಥವಾ ಪೆಂಡುಲಮ್ ಅಂತ ಒಂದು ವಿದ್ಯೆ ಇದೆ, ಅದರ ಮುಖಾಂತರ ಈ ಜಾಗದಲ್ಲಿ ಯಾವ ರೀತಿ ಅದು ಎಲ್ಲಿಂದ ಪ್ರಾರಂಭವಾಗಿದೆ, ಎಷ್ಟು ದೇಹಗಳು ನೀರಲ್ಲಿದೆ ಅಥವಾ ಟೋಟಲ್ ಎಷ್ಟು ದೇಹ ನೀರಲ್ಲಿ ಹೋಗಿರ್ಬೋದು, ಇದರ ಬಗ್ಗೆ ಈಗಾಗಲೇ ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೀವಿ. ನಾವು ಹೆಚ್ಚಾಗಿ ನಮ್ಮ ಕ್ಷೇತ್ರದಲ್ಲಿ ಈ ಘಟನೆ ನಡೆದಾಗ ಏನಾಯ್ತು ಅಂತ ನೋಡಿದಾಗ ಸಾಧಾರಣ 16ರಿಂದ 17 ದೇಹಗಳು ಇಲ್ಲಿಂದ ಹೋಗಿದೆ ಅಂತೇಳಿ, ನೀರಲ್ಲಿ ಹೋಗಿದೆ ಅಂತ, ಕೊಚ್ಚಿ ಹೋಗಿದೆ ಅಂತ ಗೊತ್ತಾಗಿದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಈ ನಾವು ಉಪಯೋಗ ಮಾಡುವಂಥ ವಿದ್ಯೆ ಪೆಂಡುಲಮ್ ಅಂತ ವಿದ್ಯೆ,
ಅದರಲ್ಲಿ ಅವರ ಹೆಸರು ಅಥವಾ ಅವರ ತಂದೆ ತಾಯಿ ಹೆಸರು ಅಂಥ ರೀತಿಯಲ್ಲಿ ಬಂದಾಗ ನಾವು ನಿಖರವಾಗಿ ಇಂಥವರೇ ಇಷ್ಟು ಜನ ಅಂತ ಹೇಳಲಿಕ್ಕಾಗುತ್ತೆ. ಅಂತೂ ನಮ್ಮ ಇದರಲ್ಲಿ ನಾವು ನೋಡಿದ ಚಿಂತನೆಯಲ್ಲಿ ಎಷ್ಟು ಜನ ಈ ನೀರಲ್ಲಿ ಹೋಗ್ಬೋದು, ಈ ಘಟನೆಯಲ್ಲಿ ಎಷ್ಟು ಜನರ ಪ್ರಾಣ ಹೋಗಿರ್ಬೋದು ಅಂತ ಹೇಳಿದರೆ 17 ಜನರ ಪ್ರಾಣ ಹೋಗಿದೆ ಅಂತೇಳಿ ನಮಗೆ ಇದರಲ್ಲಿ ಕಂಡು ಬರ್ತದೆ. ನೋಡಿ, ನಮಗೆ ಮೊದಲೇ 3 ಬಾಡಿಯ ಬಗ್ಗೆ ಭಾಳಷ್ಟು ತಲೆಬಿಸಿ ಇದೆ. ನಾನು ಸ್ವಾಮೀಜಿ ಹೇಳಿರ್ಬೋದು, ಸತ್ಯನೂ ಇರ್ಬೋದು, ನನಗೆ ಗೊತ್ತಿಲ್ಲ. ಮತ್ತು 3 ಬೇಡ, ನನಗೆ ಪರಿಸ್ಥಿತಿ ಹಾಳಾಗಿದೆ. ದೇವರು ಈ 3ರಲ್ಲಿ ಅಂತ್ಯ ಮಾಡಿದರೆ ಒಳ್ಳೆಯದಿತ್ತು ಅಂತ ತಿಳ್ಕೊಂಡು ನಾನು ವಿಚಾರ ಮಾಡ್ತೀನಿ. ಸೊ ಇದೆಲ್ಲ ಒಂದು ಕಡೆ ಆದರೆ, ಇನ್ನು ಘಟಪ್ರಭಾ ನದಿಯ ಅಬ್ಬರಕ್ಕೆ ಸಿಲುಕಿ ಮುಧೋಳ ತಾಲೂಕಿನ ಮಿರ್ಜಿ ಅಂತಕ್ಕಂಥ ಒಂದು ಗ್ರಾಮ ಅಕ್ಷರಶಃ ನಲುಗಿ ಹೋಗಿದೆ. ಸುಮಾರು 83 ಮನೆಗಳು ಜಲಾವೃತವಾಗಿದೆ. 100 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಬೆಳೆಗಳು ನೀರಿಗೆ ಆಹುತಿಯಾಗಿವೆ. ಆದರೆ ಇಲ್ಲೊಂದು ಕುಟುಂಬ ಘಟಪ್ರಭೆಯ ಪ್ರವಾಹಕ್ಕೆ ಸಿಕ್ಕಾಕೊಂಡು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಲಕ್ಕಪ್ಪ ಉಪ್ಪಾರಿ ಎಂಬ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರ್ತಕ್ಕಂಥ ಕುಟುಂಬ. ಯಾಕೆ ಅಂತ ಹೇಳ್ತೀನಿ. ರೈತ ಲಕ್ಕಪ್ಪ ಉಪ್ಪಾರ್ ಅವರಿಗೆ 5 ಜನ ಹೆಣ್ಮಕ್ಳು, ಓರ್ವ ಗಂಡು ಮಗ. ಬಡತನದ ಬೇಗಿನಲ್ಲೇ ಬೆಳೆದರೂ ಕೂಡ ಲಕ್ಕಪ್ಪ ಮಾತ್ರ ಸಾಲ ಸೋಲ ಮಾಡಿ ತಮ್ಮ 5 ಜನ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿಸಿದ್ದಾರೆ. ಗ್ರಾಮದಲ್ಲಿ ಬೇರೆಯವರ 9 ಎಕರೆ ಹೊಲವನ್ನು ಲಾವಣಿ ಮಾಡಿ ಅದಕ್ಕೆ ಗುತ್ತಿಗೆಗೆ ತಗೊಂಡು ಅದರಲ್ಲಿ ಕಬ್ಬನ್ನು ಬೆಳೆದಿದ್ರು. ಆದರೆ ಕಬ್ಬು ಸಂಪೂರ್ಣವಾಗಿ ಜಲಾವೃತವಾಗಿದೆ. 2019ರಲ್ಲಿ ಪ್ರವಾಹಕ್ಕೆ ಸಿಕ್ಕಾಕೊಂಡು ಸಾಕಷ್ಟು ನಷ್ಟ ಅನುಭವಿಸಿತ್ತು ಈ ಕುಟುಂಬ. ಈಗ ಮತ್ತೆ ಅದೇ ರೀತಿ ಆಗಿದೆ. ಸಾಲ ಮಾಡಿ ಬೆಳೆದ ಬೆಳೆ ನೀರಿಗೆ ಆಹುತಿಯಾದರೆ ಮನೆ ನೀರಿನಲ್ಲಿ ಮುಳುಗೋಗಿದೆ. ಕಾಳು ಕಡ್ಡಿ ದವಸ ಧಾನ್ಯ ಎಲ್ಲವನ್ನ ಬಿಟ್ಟು ನಾವು ಕಾಳಜಿ ಕೇಂದ್ರ ಸೇರಿದ್ದೀವಿ. ನಮ್ಮ ಕುಟುಂಬದ ಕಷ್ಟ ಕೇಳೋರು ಯಾರು ಅಂತ ಲಕ್ಕಪ್ಪ ಅವರ ಮಗಳು ಲಕ್ಷ್ಮೀ ಉಪ್ಪಾರ್ ಪಬ್ಲಿಕ್ ಟಿವಿ ಜೊತೆ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡ. ಪ್ರವಾಹ ಬರುತ್ತೆ, ನೀರು ಕಡಿಮೆ ಆದ ನಂತರ ಸಹಜ ಸ್ಥಿತಿಗೆ ಜನರ ಬದುಕು ಬರುತ್ತೆ. ಆದರೆ ಪ್ರವಾಹಕ್ಕೆ ಸಿಲುಕಿ ನಲುಗಿ ಹೋದಂಥ ಕುಟುಂಬಗಳ ಕಣ್ಣೀರ ಕಥೆಯನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿರ್ತಕ್ಕಂಥ ಉಪ್ಪಾರ್ ಅನ್ನುವಂಥ ಒಂದು ಕುಟುಂಬದ ಓರ್ವ ಹೆಣ್ಣುಮಗಳು, ಡಿಗ್ರಿ ಕಲಿತಂಥ ಓರ್ವ ಹೆಣ್ಮಗಳು, ಇವರ ಕುಟುಂಬದ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ. ಏನು 2019ರಲ್ಲಿ ಇವರು ಪ್ರವಾಹಕ್ಕೆ ಸಿಕ್ಕು ಇವರ ಮನೆ ಸಂಪೂರ್ಣವಾಗಿ ನಾಶವಾಗಿತ್ತು. ಈಗ ಮತ್ತೆ ಅಂಥದ್ದೇ ಪ್ರವಾಹಕ್ಕೆ ಸಿಕ್ಕು ಅವರು ಮನೆ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸಾಲ ಸೋಲ ಮಾಡಿ 9 ಎಕರೆ ಜಮೀನಿನಲ್ಲಿ ಕಬ್ಬನ್ನು ಬೆಳೆದಿರ್ತಾರೆ ಇವರು ತಂದೆಯವರು. ಆದರೆ ಆ ಏನು ಕಬ್ಬು ಕೂಡ ಈಗ ಸಂಪೂರ್ಣವಾಗಿ ನೀರಿನಲ್ಲೇ ನಿಂತು ಹೋಗಿರೋದ್ರಿಂದ ಸಹಜವಾಗಿ ಇವರಿಗೆ ಬೇಸರವಾಗಿರ್ತಕ್ಕಂಥದ್ದು, ಇನ್ನಿಲ್ಲದ ಸಂಕಷ್ಟ ಎದುರಾಗಿರುವಂಥದ್ದು. ಬನ್ನಿ, ಇದ್ರ ಬಗ್ಗೆ ಸ್ವತಃ ಓರ್ವ ಯುವತಿ ನಮ್ಮ ಜೊತೆಗೆ ಅವ್ರು ಮಾತಾಡ್ತಾರೆ. ಏನೆಲ್ಲ ಪರಿಸ್ಥಿತಿ ಇದೆ ಅಮ್ಮ ನಿಮ್ಮದು? ನಾವು ಅಪ್ಪಾಗ್ರಿ 5 ಜನ ಹೆಣ್ಮಕ್ಳು ರೀ, ಒಬ್ಬ ಗಂಡು ಮಗ ರೀ. ನಮ್ಮ ತಮ್ಮ ಕಲ್ತಾ ಬಿಟ್ಟದನ್ರಿ ಸಾಲಿ ರೀ. ನಾವು 9 ಎಕರೆ ಹೊಲ ಬೇರೆದವ್ರದ್ದು ಮಾಡ್ಕೊಂಡಿದ್ದೀವಿ ರೀ. ಅದೂ ಈಗ ಹೊಳಿ ಬಂದ ನಾಶ ಆಗಿ ಹೋಗೈತ್ರಿ. ಅರ್ಧ ಎಕರೆ ನಮ್ದು ಫ್ಯಾಮಿಲಿಯಿಂದ ಬಂದಿದ್ದು ಹೊಲ ರೀ, ಅದೂ ಮುಳುಗಡೆ ಆಗೈತ್ರಿ. ಕಬ್ಬ ಹತ್ತಿದ್ರಿ ಅದು ರೀ. ಮೊದಲೇ ಬಡತನದಲ್ಲಿ ಕಲಿತಾ ಇದ್ರಿ, ಬಡತನದಲ್ಲಿದ್ರೂ ಸಹಿತ ನಿಮ್ಮ ತಂದೆಯವರು ಡಿಗ್ರಿ ಓದಿಸಿದ್ದಾರೆ. 5 ಜನನೂ ಎಲ್ಲರೂ ಎಜುಕೇಟೆಡ್ ಅದೀವ್ರಿ. ನಾವು 5 ಜನನೂ ಕಲಿಸಿದಾರಿ. ಇಷ್ಟು ರಿಸ್ಕ್ ಐತಂದ್ರೂ ಕಲಿಸಿದಾರಿ ನಮ್ಮ ಮನ್ಯಾಗ. ಈಗ ಇದೊಂದು ಪ್ರವಾಹ ಮಾಡಿದ್ದಕ್ಕೈತ್ಲ ನಾವೆಲ್ಲ ಒಂಥರ ಅತ್ಯದ ಭೀಕರ ಅನುಭವಿಸ್ತೀವಿ ಅಂತ ನಾ ಈ ಇದ್ರ ಸಂದರ್ಭದಲ್ಲಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನಮ್ಮ ಮಗನೂ ಆವಾಗ ಆರಾಮ ತಪ್ಪೈತ್ರಿ. ನಮ್ಮ ಅಪ್ಪ ಏಕನ ದುಡಿತಾರ್ರಿ, ಅವರು ನಮ್ಮ ಮಮ್ಮಿನೂ ದುಡಿತಾರ್ರಿ. ಎಲ್ಲ ನೋಡಿ 9 ಎಕರೆ ಹೊಲನೂ ನಮ್ದು ಮುಣಿಗೆ ಹೋತ್ಲಾತೆ ಅದೊಂದು ಇದು ದುಃಖದಾಗದೀವಿ ರೀ ಅಷ್ಟೇ ರೀ. ಮತ್ತು ನಮಗೆ ಗೌರ್ಮೆಂಟಿಂದ ಯಾವುದೇ ರೀತಿ ಸೌಲಭ್ಯ ದೊರಕಿಲ್ಲ ರೀ. ಎಲ್ಲ ನಮ್ಮ ಓಣಿ ಏನೇ ಅಂತಲ್ರಿ ಅದೆಲ್ಲ ಅನ್ಎಜುಕೇಟೆಡ್ ಅದಾರ ರೀ. ಅಲ್ಲಿ ಯಾರು ಎಜುಕೇಟೆಡ್ ಯಾರು ಇಲ್ರಿ. ನಿಮ್ಮ ತಂದೆಯವರು ಭಾಳ ಆಸೆ ಇಟ್ಟು ನಿಮ್ಮನ್ನು ಕಲಿಸಿದ್ರಮ್ಮ. ಯಾವುದೋ ಒಂದು ಹುದ್ದೆಯಲ್ಲಿ ನನ್ನ ಮಗಳು ನನ್ನ ಇದರ ಒಂದು ಸಹಾಯ ಇಲ್ಲಿಂದ ನನಗೊಂದು ಸಹಾಯ ಒಂದು ದೊರಕಿಸ್ಕೊಡ್ತಾಳ ಅನ್ನೋ ಮಟ್ಟಕ್ಕೆ ನಮ್ಮ ಪಪ್ಪ ನಮ್ಮ ಮಮ್ಮಿ ನಮ್ಮನ್ನ ಸಾಲಿ ಕಲ್ಸತ್ತಾರ್ರಿ. ಅದನ್ನ ಏನಾರ ಒಂದು ಸಾಧನೆ ಮಾಡ್ಬೇಕನ್ನೋ ಗೋಲ್ನಾಗ ನಾವು ಕಲಾಕತ್ತಿದ್ದೀವಿ ರೀ. ಈಗ ಒಂದು 4 ದಿನ ಆತ್ರಿ, ಅದು ಬಂದ್ ಆಗೈತ್ರಿ ನಮ್ದು ಈ ಹೊಳಿಯಿಂದ ಆಗಿರಿ. ಏನು ಕಲಿತಾ ಇದ್ದೀರಮ್ಮ? ನಿಮ್ಮ ಹೆಸರು ಏನು? ನಾ ಲಕ್ಷ್ಮೀ ಲಕ್ಕಪ್ಪ ಉಪ್ಪಾರಿ. ನಾವು ಇದು ಮುಧೋಳದಾಗ ಗೌರ್ಮೆಂಟ್ ಕಾಲೇಜಿಗೆ ಹೋಗ್ತೀವಿ ರೀ. BA ಸೆಕೆಂಡ್ ಸೆಮ್ ಹೊಂಟದ್ವಿ ರೀ ನಾವು. ಇಷ್ಟೆಲ್ಲ ಕಷ್ಟದ ಸಮಯದಲ್ಲೂ ನಿಮ್ಮ ತಂದೆಯವರು ನಿಮ್ಮನ್ನ ಕಲಿಸಿ ಯಾವುದಾದ್ರೂ ಒಂದು ಉದ್ಯೋಗ ಸೇರಲಿ, ನನ್ನ ಮಕ್ಕಳು ನನಗತೆ ಬಡತನ ಬೇಡ ಅಂತೇಳಿ ಇಷ್ಟೆಲ್ಲ ಕಷ್ಟಪಟ್ಟು ಕಲಿಸ್ತಿದ್ದಾರೆ. ಆದ್ರೆ ಎಲ್ಲವೂ ಈಗ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗೈತೆ. ಹೌದ್ರಿ, ಹಂಗ ಆಗೈತ್ರಿ. ಮತ್ತು ನಮ್ಮ ಅಪ್ಪ ನಮ್ಮ ಮಮ್ಮಿ ಇಬ್ರು ಸಾಲಿ ಕಲ್ತಿಲ್ರಿ. ಮತ್ತು ಅವ್ರು ಅನ್ಎಜುಕೇಟೆಡ್ ದಾರತ್ತ ನಮ್ಮನ್ನ ಎಜುಕೇಟೆಡ್ ಮಾಡಾಕೈತಲ್ರಿ, ಅವ್ರು ಕಲ್ಸಾಕತ್ತಾರ್ರಿ. ಇಷ್ಟು ಹೇಳಕ್ಕೆ ನಾ ಇಷ್ಟಪಡ್ತೀನಿ ರೀ ನಮ್ಮ ಫ್ಯಾಮಿಲಿಯಿಂದ ರೀ. ನಿಮ್ಮ ಮನೆ ಪರಿಸ್ಥಿತಿ ಏನಾಗೈತೆ ಈಗ? ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಅವರು ತಗೊಂಡೈತತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಬಳಸೋ ಸಾಮಾನು ಅಷ್ಟೇ ತಂದಿದ್ದೀವಿ ರೀ ನಾವು. ಉಳ್ಕಿದ್ದು ಯಾವನೂ ಸಾಮಾನು ಮುಟ್ಟಿಲ್ರಿ. ಎಲ್ಲ ಸಾಮಾನಿಗೆ ಭಾಳ ಹಂಗೆ ಬಿದ್ದಿರ್ತಾವ್ರಿ. ತೊಳ್ಯಾಕ ಬೆಳ್ಯಾಕ ಯಾರೂ ಬರಂಗಿಲ್ಲ ರೀ. ಎಲ್ಲ ನಮ್ಮ ಮನೆ ತೆಕ್ರಿ. ಈ ಕಾಳು ಕಡಿ ದವಸ ಧಾನ್ಯ ತಿನ್ನಕ್ಕಿರೋದು ಇರುವಂಥದ್ದು ಎಲ್ಲವೂ ಎಲ್ಲ ಬಿಟ್ಟು ಬಂದೀವಿ ರೀ ನಾವು.
ಆಗ ನಮ್ಮ ಶನಿವಾರ ದಿವಸನ ಆಗೈತ್ರಿ 3 ದಿನ ಆತ್ರಿ ಏನತಕ್ಕ ಯಾರು ಬಂದಿಲ್ರಿ ಸಹಾಯ ಕೇಳ್ಕೊಂಡ. ಈ ಕಾಳಜಿ ಕೇಂದ್ರ ಆತೇಶಿಂದ ಇನ್ನೊಂದು ಮಾಡ್ಯಾರ್ರಿ, ಊಟ ಆತ ಬಟ್ಟೆ ಅದನ್ನ ಅಟ್ಟ ಮಾಡ್ತಾರ್ರಿ, ಮತ್ತೆ ಯಾವುದು ಸಹಾಯಕ್ಕೆ ಬರೋದಿಲ್ರಿ. ಈಗ 2 ಲಕ್ಷ ರೂಪಾಯಿ ಸಾಲ ಆಗೈತ್ರಿ, ಎಲ್ಲ ಇದು 9 ಎಕರೆ ಎಲ್ಲ ಇದು ಮಾಡ್ಬೇಕಾದ್ರೆ ರೀ. ಇನ್ನ ಮದ್ವಿದೂನು ಸಾಲ ಐತ್ರಿ, ನಮ್ಮ ಅಕ್ಕಂದೂನು ಭಾಳ ಕಷ್ಟದ ಸಂಗತಿಯಲ್ಲಿ ನಾವು ಜೀವನ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ರೀ. ಯಾವ ಅಧಿಕಾರಿನೂ ಬಂದಿಲ್ಲ, ಯಾವ ಜನಪ್ರತಿನಿಧಿಯೂ ಬಂದಿಲ್ಲ, ಯಾರು ಬಂದಿಲ್ರಿ. ಎಲ್ಲರೂ ಬರ್ತಾರ್ರಿ, ಕೊಡ್ತಾನ ಮಾಡ್ತಾನ ಅಂತ ಹೇಳ್ತಾರ್ರಿ, ಹಿಂಗೆ ಬಂದವದಾರ, ಮತ್ತೆ ಯಾರೂ ಬಂದಿಲ್ರಿ ನಮ್ಮ ಇದಕ್ಕೆ ರೀ. ನೋಡಿದ್ರಲ್ಲ, ಒಂದು ಪ್ರವಾಹ ಬಂದು ಹೋಗುತ್ತೆ, ಆದರೆ ಬದುಕು ಮಾತ್ರ ಮುರಿದು ಹೋಗುತ್ತೆ ಅನ್ನುವಂಥದ್ದಕ್ಕೆ ಈ ಓರ್ವ ಲಕ್ಷ್ಮೀ ಉಪ್ಪಾರ್ ಅನ್ನುವಂತಹ ಯುವತಿಯ ಕುಟುಂಬದ ಕಣ್ಣೀರ ಕತೆ ಇದಾಗಿರ್ತಕ್ಕಂಥದ್ದು. 2019ರಲ್ಲಿ ಇವರು ಪ್ರವಾಹಕ್ಕೆ ನಲುಗೋಗಿದ್ದರು. ಅಷ್ಟಾದರೂ ಸಹಿತ ಅದೇ ಸಂಕಷ್ಟದಲ್ಲೂ ಸಹಿತ ತಂದೆ ಇವರನ್ನು ಓದಲಿಕ್ಕೆ ಏನು BA ಡಿಗ್ರಿಯನ್ನು ಕಲಿಸ್ತಾರೆ. ಆದರೂ ಸಹಿತ ಮತ್ತೆ ಈ ಬಾರಿ ಅವರ ಮನೆ ಜಲಾವೃತವಾಗಿ ಬೆಳೆದಂಥ ಬೆಳೆ ನಾಶವಾಗಿದೆ. ಹೀಗಾಗಿ ಈ ಕುಟುಂಬ ನಿಜಕ್ಕೂ ಸಂಕಷ್ಟದ ಸ್ಥಿತಿಯಲ್ಲಿದೆ. ಯಾವ ಜನಪ್ರತಿನಿಧಿಯೂ ನಮ್ಮನ್ನು ಭೇಟಿಯಾಗಿಲ್ಲ ಅನ್ನುವಂಥ ಅಳಲು ಆ ಯುವತಿ ಲಕ್ಷ್ಮೀ ಉಪ್ಪಾರ್ ಅವರು ತೋಡ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ TV, ಬಾಗಲಕೋಟೆ.